ನಾನು ಒಬ್ಬ ನಿಮ್ಮ ಮನೆ ಮಗ. ನಮ್ಮ ಕಾಡುಗೊಲ್ಲ ಸಮಾಜರು ಒಂದು MLC ಆಗಿಲ್ಲ, 25 ಲಕ್ಷ ನಾವು ಇದ್ದರೂ ಕೂಡ ಒಬ್ಬರು MLC ಆಗಿಲ್ಲ, ಒಬ್ಬ MLA ಮಾಡ್ಕೊಳಕ್ಕಾಗಿಲ್ಲ ನಾವು ಇಷ್ಟೊಂಥರ ಜನಸಂಖ್ಯೆ ಇದ್ರೂ. ಆದರೆ ನಾವು ಒಬ್ರು ಯಾರಾದರೂ MLA ಯಾರನ್ನು ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ. ಅಧ್ಯಕ್ಷರು ವೀಕ್ಷಕರೇ, ರಾಜ್ಯದಲ್ಲಿ ಇನ್ನೂ ನಿಕೃಷ್ಟ ಬದುಕನ್ನು ಸವೆಸುತ್ತಿರುವ ಬುಡಕಟ್ಟು ಕಾಡುಗೊಲ್ಲ ಸಮುದಾಯಕ್ಕೆ ಸಿಗಬೇಕಾದ ಸಾಮಾಜಿಕ ನ್ಯಾಯ ಇನ್ನೂ ಗರಿಷ್ಠ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಆ ಸಮುದಾಯದಲ್ಲಿ ಹೇಳಿಕೊಳ್ಳುವಂಥ ಪ್ರಭಾವಿ ರಾಜಕಾರಣಿಗಳಾಗಲಿ ಶಾಸಕರಾಗಲಿ ಇಲ್ಲ. ರಾಜಕಾರಣದಲ್ಲಿ ಈಗಿನ್ನು ಅಂಬೆಗಾಲಿಡುತ್ತಿರುವ ಈ ಸಮುದಾಯವನ್ನ ಚುನಾವಣೆ ಬಂದಾಗ ಎಲ್ಲ ರಾಜಕೀಯ ನಾಯಕರು ಮೂರಾ ಬಟ್ಟೆಯಾಗಿ ವಿಂಗಡಿಸಿ ಅವರಲ್ಲೇ ಅಸಹನೆ ವಾತಾವರಣ ಸೃಷ್ಟಿಸಿ ಆ ಗೊಂದಲ ಗೋಜಲುಗಳಿಗೆ ಬೇಸತ್ತ ಅದೇ ಸಮುದಾಯದಲ್ಲಿರುವ ಅಷ್ಟೋ ಇಷ್ಟೋ ವಿದ್ಯಾವಂತ ಮಂದಿ ಕೂಡ ಈ ಕರ್ಮ ನಮಗೆ ಯಾಕೆ ಅಂತ ಬಾಯಿ ಮುಚ್ಚಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದಷ್ಟು ಈ ಸಮುದಾಯದ ಪರ ನಿಲ್ಲುವ ಕೆಲಸವನ್ನ ಸಿದ್ದರಾಮಯ್ಯ ಅವರ ಸಂಪುಟದ ಸದಸ್ಯರು ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖ ವಿಚಾರ ST ಮೀಸಲಾತಿ ವಿಚಾರವಾಗಿ ಮೊದಲ ಬಾರಿ ಸಂಪುಟದಲ್ಲಿ ನಿರ್ಣಯ ಮಾಡಿ ಕೇಂದ್ರಕ್ಕೆ ಕಳುಹಿಸಿಕೊಟ್ಟ ವಿಚಾರವಿರಬಹುದು, ಜಯಮ್ಮ ಬಾಲರಾಜ್ ಅವರನ್ನ MLC ಮಾಡಿದ ವಿಚಾರವಾಗಲಿ, ಜೊತೆಗೆ ಕಳೆದ ಬಾರಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಇದೇ ಸಮುದಾಯದ ವ್ಯಕ್ತಿ ಷಣ್ಮುಖಪ್ಪ ಅವರಿಗೆ ಟಿಕೆಟ್ ಕೊಟ್ಟು ಇದೀಗ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಕಾನೂನುಬದ್ಧವಾಗಿ ಅಸ್ತಿತ್ವಕ್ಕೆ ತಂದು ನಿಗಮಕ್ಕೆ ಹಾರೋಗೆರೆ ಮಹೇಶ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಆ ಸಮುದಾಯದ ಜನರಲ್ಲಿ ಒಂದಷ್ಟು ಆಶಾಭಾವನೆ ಮೂಡಿಸುವ ಕೆಲಸ ಮಾಡಿದ್ದರ ತನಕ ಇದೆಲ್ಲ ಕಾಂಗ್ರೆಸ್ಸಿಗರ ಕೆಲಸ. ಹೌದು ವೀಕ್ಷಕರೇ, ನಾನು ಕೂಡ ಹೊಸದಾಗಿ ಅಧ್ಯಕ್ಷರಾದ ಹಾರೋಗೆರೆ ಮಹೇಶ್ ಅವರನ್ನ ಸಾಕಷ್ಟು ಬಾರಿ ಮಾತನಾಡಿಸುವ ಯತ್ನ ನಡೆಸಿದ್ದೆ, ಬಟ್ ಸಾಧ್ಯವಾಗಿರಲಿಲ್ಲ. ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಒಂದಷ್ಟು ಒತ್ತಡ ಇರುತ್ತೆ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿದ್ದೆ. ಇತ್ತೀಚೆಗೆ ಮಹೇಶ್ ತುಮಕೂರು ಜಿಲ್ಲೆಗೆ ಕಾರ್ಯಕ್ರಮ ನಿಮಿತ್ತ ವಿಸಿಟ್ ಕೊಟ್ಟ ಸಂದರ್ಭದಲ್ಲಿ ನನಗೆ ಆಹ್ವಾನ ಕೊಟ್ಟರು. ಕಳೆದ ಜನವರಿ 30ನೇ ಶುಕ್ರವಾರದಂದು ಮಹೇಶ್ ಜೊತೆ ಹೊರಟ ನಾನು ಒಂದಿಡೀ ದಿನದ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಇದ್ದೆ. ಆಗ ನನಗಾದ ಅನುಭವದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಮೊದಲಿಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ನಿಡುವಳಲು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೊರಟ ಅಧ್ಯಕ್ಷರು ದಾರಿ ಮಧ್ಯೆ ಸಿಕ್ಕ ನಾರಾಯಣಕೆರೆ ಗೊಲ್ಲರಹಟ್ಟಿಗೆ ವಿಸಿಟ್ ಕೊಟ್ಟರು. ಮೊದಲೇ ದನ ಕರು ಹೊಲ ಮನೆ ಕೆಲಸದಲ್ಲಿ ಭಾಗಿಯಾಗುವ ಸಮುದಾಯದ ಮಂದಿ ಅಧ್ಯಕ್ಷರು ಬರ್ತಾರೆ ಅಂತ ಉರಿಬಿಸಿಲಲ್ಲಿ ಕಾದು ಕೂತಿದ್ರು. ಹಟ್ಟಿಗೆ ವಿಸಿಟ್ ಕೊಟ್ಟ ಕ್ಷಣ ಜೈಕಾರ ಮೊಳಗಿತು. ನೇರವಾಗಿ ಹಟ್ಟಿಯಲ್ಲಿನ ದೇವಸ್ಥಾನದ ಬಳಿಗೆ ವಿಸಿಟ್ ಕೊಟ್ಟ ಅಧ್ಯಕ್ಷರಿಗೆ ಈ ಸಮುದಾಯ ಬಹಳವಾಗಿ ನಂಬುವ ದೇವರ ದರ್ಶನ ಮಾಡಿಸಿ ಪ್ರಸಾದ ಕೊಟ್ಟು ಹಾರ ಹಾಕಿ ಸನ್ಮಾನಿಸಿದ್ರು. ಹಟ್ಟಿಗೆ ಯಾವುದಾದ್ರೂ ಗೂಟದ ಕಾರು ಇತರೆ ಜನರು ಬಂದರೆ ಮಾರು ದೂರ ಇರುವ ಈ ಸಮುದಾಯದ ಹೆಣ್ಮಕ್ಳು ಇಲ್ಲೂ ಅದನ್ನೇ ಮುಂದುವರಿಸಿದ್ರು. ಬಟ್ ಮಹೇಶ್, ನಾನು ನಿಮ್ಮನೆ ಮಗ, ಬನ್ನಿ ಅಂತ ಪ್ರೀತಿಯಿಂದ ಅವರನ್ನೆಲ್ಲ ಬರಮಾಡಿಕೊಂಡ್ರು. ನಾನು ಒಬ್ಬ ನಿಮ್ಮ ಮನೆ ಮಗ. ಇಲ್ಲ ನನಗೆಲ್ಲ ಅವ್ರಿಗೆ ಕೊಡ್ರಿ ಫಸ್ಟು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಸರ್ಕಾರದ ಒಂದು ನಿಗಮದ ಅಧ್ಯಕ್ಷರು. ಈಗ ನಾನು ಭಾಷಣ ಮಾಡೋದು ಅದಿರಲಿ ಫಸ್ಟು. ಈಗ ಇವತ್ತಿಗೆ ಹೊಲರಟ್ಟೆಗೆ ಯಾರು ಹೆಣ್ಮಕ್ಳು ಹೊರಗೆ ಹೋಗ್ತೀರಾ? ಹೋಗ್ಬಾರ್ದು. ಇವತ್ತು ಸರ್ಕಾರ ಈಗಾಗಲೇ ಮೌಢ್ಯ ನಿಷೇಧ ಕಾನೂನು ತಂದೈತಿ. ಇವತ್ತು ದಯಮಾಡಿ ನೋಡ್ರಿ, ನಮ್ಮ ಒಂದೇ ಜನಾಂಗದಾಗ ನಾವು ಇಂಥವೆಲ್ಲ ರೂಢಿಸ್ಕೊಂಡು ಬೇರೆ ಯಾವ ಜನಾಂಗದವ್ರು ಹೊರಗೆ ಹೋಗಲ್ಲ. ಮತ್ತು ಅವ್ರ ಕಣ್ಣೆ ಕಳಿಯಲ್ಲ ದೇವರು, ನಮ್ಮ ಕಳಿತೈತಾ? ದೇವಸ್ಥಾನ ಪೂಜೆ ಮಾಡಿ ಇಲ್ಲ ಇರ್ಲಿ. ನೀವೇ ಏನಿದ್ರಿ ನಮ್ಮಂತರಿಗೆ ಹೇಳ್ಕೊಟ್ರೆ ಇಲ್ಲ ಸರ್, ಹೇಳಿ ಕೇಳ್ಕಂತಾರೆ. ಎಲ್ಲ ಗೊತ್ತಾಗಲ್ಲ ಗೊತ್ತಾಗುತ್ತೆ ಅಲ್ಲ, ಹೇಳ್ರಿ ಕೇಳ್ಕಂತಾರೆ. ದೊಡ್ಡವ್ರ ಮುಂದೆ ಏನು ಮಾತಾಡೋದು ಅನ್ನೋದು
ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಮಕ್ಕಳನ್ನ ವಿದ್ಯಾವಂತರು ಮಾಡಿರಿ ಫಸ್ಟು. ಈಗ ನಮ್ಮಲ್ಲಿ ಏನಾಗೈತೆ ಈಗ ನೋಡ್ರಿ, ನಮ್ದು ಒಂದು ನಿಗಮ ಐತೆ ಅನ್ನೋದೇ ಪಾಪ ನಿಮ್ಗಳಿಗೆ ಇನ್ನೂ ಅದೊಂದು ಮಾಹಿತಿನೇ ಇಲ್ಲ. ಕೆಲವರು ಈಗ ಗೊತ್ತಿರೋದು ಹೇಳಲ್ಲ ಕಳ್ರು. ನಿಗಮದ ಹೆಂಗಂದ್ರೆ ಈ ಪಕ್ಕದಾಗಿರೋ ಹಾಕಿರ್ತಾನೆ ಅವ್ನು ನಿಮ್ಗೆ ಹೇಳಲ್ಲ. ಯಾಕೆ ಹೇಳಿ ಅವ್ನು ಮಾಡ್ಕೋಬೇಕಲ್ಲ ಫಸ್ಟು. ಇದು ನಮ್ಮ ಸಮಾಜದ ಪರಿಸ್ಥಿತಿ. ನಾನು ಹೇಳೋದು, ಈಗ ನಮ್ಮಲ್ಲಿ ಗಂಗಾ ಕಲ್ಯಾಣ ಕೊಡ್ತೀವಿ, ಅರ್ಜಿ ಹಾಕ್ಬೇಕಜ್ಜಿ, ಅರ್ಜಿ ಹಾಕಿದ್ರೆ ಮಾತ್ರ ಕೊಡಕ್ಕೆ ಕೊಡೋದು. ಕಾಡುವಲ್ಲ ಜನರ ಜೊತೆ ಬೆರೆತ ನಿಗಮದ ಅಧ್ಯಕ್ಷರು ನಿಗಮದ ಕಾರ್ಯಚಟುವಟಿಕೆ, ಆ ನಿಗಮದಲ್ಲಿ ಸಿಗುವ ಸೌಲಭ್ಯ ಇನ್ನಿತರ ವಿಚಾರಗಳ ಬಗ್ಗೆ ಮುಕ್ತವಾಗಿ ಜನರಿಗೆ ಮಾಹಿತಿ ನೀಡಿ ಅಲ್ಲಿಂದ ನಿಡುವಳಲು ಪಂಚಾಯಿತಿ ಕಡೆ ಹೆಜ್ಜೆ ಹಾಕಿದರು. ನಮ್ಮಲ್ಲಿ ಗಂಗಾ ಕಲ್ಯಾಣ, ಆಮೇಲೆ ವಾಹನದ ವ್ಯವಸ್ಥೆ. ಈಗ ನೋಡಿ, ನಿನ್ನೆ ನಾನು ಶಿವರಾಜ್ ತಂಗಡಿಗೆ ಸಾಹೇಬ್ರ ಹತ್ರ ಮತ್ತು ಮಾತಾಡಿ, ಸರ್ಕಾರದ ಮಟ್ಟದಲ್ಲಿ ನಮ್ಮ ಸೆಕ್ರೆಟರಿಗಳ ಹತ್ರ ಮಾತಾಡಿ, ಈಗ ನಮ್ಮ ಒಂದು ನಿಗಮದಿಂದ ಏನಿಲ್ಲಿವರೆಗೂ ಟ್ಯಾಕ್ಸಿ ಮಾತ್ರ ಕೊಡೋರು, ಯಾವುದು ಕಾರ್ಗೆ, ಈ ಎಲ್ಲೋ ಬೋರ್ಡ್ ಗಾಡಿಗಳಿಗೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡೋರು. ಈಗ ನಾವೇನು ಮಾಡಿದ್ದೀವಿ ಅಂತಂದರೆ, ಈ ನಮ್ಮಲ್ಲಿ ಕುರಿ ಕಾಯ್ತಾರಲ್ಲ, ಈ ಹುಣಸೂರು ಆನೆಕಾಡು, ಬೆಟ್ಟದಪುರ, ಮೈಸೂರು, KR ನಗರ, ಕಿಕ್ಕೆರೆ, ಬೆಟ್ಟದಪುರ ಈ ಕಡೆ ಎಲ್ಲ ಹೋಗ್ತಾರಲ್ಲ, ನಮ್ಮಲ್ಲ ವಲಸೆ ಹೋಗ್ತಾರಲ್ಲ. ಹೋದಾಗ ಏನಾಗುತ್ತೆ, ಈ ಒಂದು ಕಡೆ ಹೋಗ್ಬೇಕಾದ್ರೆ ಕತ್ತೆ ಮೇಲೆ ಮಾಡ್ಕೊಂಡು ಹೋಗ್ತಾರೆ. ಈ ಉಂಬಕ್ಕೆ ಒಂದಿಷ್ಟು ಹಸಿ ಇಟ್ಟು ಅವತ್ತಿನ ಸೌದೆನೋ ಬಟ್ಟೆ ಒದಕೆನೋ ಇವೆಲ್ಲ ಹಾಕೊಂಡು ಹೋಗ್ಬೇಕಾದ್ರೆ ಕಷ್ಟವಾಗುತ್ತೆ. ಈ ಕುರಿ ಹೊಡ್ಕೊಂಡು ಒಂದು ಈ ಮಾರ್ಗ ಹೋಗೋದು, ಅವ್ನು ಇನ್ನೊಬ್ಬ ಹೋಗಿ ಆ ಸಾಯಂಕಾಲ ಸ್ಥಳ ಮುಟ್ಬೇಕಲ್ಲ, ಅವ್ನು ಹೋಗಿ ಅಲ್ಲಿ ಅಡುಗೆ ಪಡಿಗೆ ಮಾಡ್ಕೊಳಕ್ಕೆ ಅವನಿಗೆ ಕಷ್ಟವಾಗುತ್ತಲ್ಲ. ಈಗ ಅದಕ್ಕೇನು ಮಾಡಿದ್ವಿ, ನಮ್ಮ ನಿಗಮದಿಂದ ನಾವು ಟ್ರ್ಯಾಕ್ಟ್ರ್ ಕೊಡೋಣ, ನಮ್ಮ ಜನಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಪ್ರಯತ್ನ ಮಾಡಿದ್ವಿ. ಅದು ಇನ್ನೇನು ಕೆಲವೇ ದಿವಸಗಳಲ್ಲಿ ಮುಂದೆ ಅದಕ್ಕೆ ಅರ್ಜಿ ಕರಿತೀವಿ. ಬರೀ ವಾಹನ ಅಲ್ಲ, ನಮ್ಮ ನಿಗಮದಿಂದ ಟ್ರ್ಯಾಕ್ಟ್ರನ್ನು ಕೊಡ್ತೀವಿ. ಸಣ್ಣ ಮರಿ ಹೆಂಗೆ ಮಾಡ್ಕೊಂಡು ಹೋಗ್ತಾರೆ ಪಾಪ ಅವನು, ಅದಕ್ಕೆ ಆ ಒಂದೆಲ್ಲ ಅನುಕೂಲ ಆಗಿದೆ ಅಂತೇಳಿ ನಾವು ಟ್ರ್ಯಾಕ್ಟ್ರ್ ಕೊಡೋಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಅದಲ್ಲದೆ ಆಮೇಲೆ ನಮ್ಮಲ್ಲಿ ಏನಾಗಿದೆ, ಓದೋ ಮಕ್ಕಳಿಗೆ ಅಂದರೆ ಈಗ ನಿಮಗೆ ಅದು ಅರ್ಥವಲ್ಲ, ಕರ್ನಾಟಕ ಎಜುಕೇಷನ್ ಅಸೋಸಿಯೇಷನ್ ಅಂತ ಬರ್ತದೆ, ಅದು ರೆಡಿ. ಈಗ ನಮ್ಮ ಕಾಡುಗೊಲ್ಲ ಸಮಾಜರು ಒಂದು MLC ಆಗಿಲ್ಲ, 25 ಲಕ್ಷ ನಾವು ಇದ್ದರೂ ಕೂಡ ಒಬ್ಬ MLC ಆಗಿಲ್ಲ, ಒಬ್ಬ MLA ಮಾಡ್ಕೊಳಕ್ಕಾಗಿಲ್ಲ ನಾವು ಇಷ್ಟೊಂಥರ ಜನಸಂಖ್ಯೆ ಇದ್ರೂ. ಆದರೆ ನಾವು ಒಬ್ರು ಯಾರಾದರೂ MLA ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ನಮ್ಮ ಒಬ್ಬರದೇ ಅಲ್ಲ, ನಮ್ಮ ಇಡೀ ಸಮಾಜದ ಒಂದು ಇದು ನಿಮ್ಗೆ ನೋವು ಕೊರಗು ಕಾಡುತ್ತೆ. ಹೌದು. ಅಣ್ಣಯ್ಯ, ನಿಮ್ಮ ಹೆಸರು? ಪಾಪ ನಿಮ್ಮ ಮಾತು, ಅದು ನಿನ್ನ ಒಂದು ನೋವು, ನಿನ್ನ ದಿನನಿತ್ಯ ನೋಡ್ತಕ್ಕಂಥ ಒಂದು ಸಮಸ್ಯೆ. ಬೇರೆ ಸಮುದಾಯ ಶಾಸಕರು ನೋಡಿದಾಗ ನಮ್ಮವರೊಬ್ರು ಇಲ್ಲ ಅನ್ನೋದು ನಿನಗೊಂದು ಅದು ಕಾಡುತ್ತೆ. ಹೌದು, ನಿಜ. ಬಟ್ ಇವತ್ತು ಏನಾಗಿದೆ, ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ, ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, Dr. G. ಪರಮೇಶ್ವರ್ ಇರ್ಬೋದು, ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬರು, ಇವರೆಲ್ಲ ಏನು ಮಾಡ್ಯವ್ರೆ ಅಂದರೆ, ಇವತ್ತು ನೋಡಿ, ಒಂದು MLA ಆದರೆ ಬರೀ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟೇ. ಎಷ್ಟು? ಒಂದು ವಿಧಾನಸಭಾ ಕ್ಷೇತ್ರಕ್ಕೆ. ಇದು ಗುಬ್ಬಿ ತಾಲೂಕಿಗೆ ಇದು ಈಗ ಗ್ರಾಮಾಂತರಕ್ಕೆ ಬರ್ತದೆ, ಇದು ತುಮಕೂರು ಗ್ರಾಮಾಂತರಕ್ಕೆ ಬರ್ತದೆ. ತುಮಕೂರು ಗ್ರಾಮಾಂತರಕ್ಕೆ ಒಬ್ಬರು ಶಾಸಕರನ್ನು ಬರೀ ಇಷ್ಟಕ್ಕೆ ಮಾತ್ರ ಇರ್ತದೆ. ಆದ್ರೆ ನೋಡಿ, ದೇವಸ್ಥಾನ ಮುಂದೆ ನನ್ನೊಬ್ಬರು ಕಳಿಸಿರಲ್ಲ ಇವತ್ತು ಸರ್ಕಾರದಿಂದ, ನಾನು ಇಡೀ ರಾಜ್ಯಕ್ಕಿದ್ದೀನಲ್ಲ ಇವತ್ತು. ಈಗ ನೋಡಿ, ಬಹುಶಃ ನಿಮ್ಮ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ, ಆದ್ರೆ ಹೇಳ್ಬಿಡ್ತೀನಿ. ಜಯಮ್ಮ ಬಾಲರಾಜ್ರವರು, ಅವರು ನಮ್ಮ ಸಮುದಾಯದಲ್ಲಿ ಕಾಡುಗೊಲ್ಲ ಹೆಣ್ಮಗಳು MLC ಮಾಡಿದ್ರು. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಳೆದ 2013ರಿಂದ 2018 ಸರ್ಕಾರದಲ್ಲಿ ಅವ್ರನ್ನ MLC ಮಾಡಿದರು. ಇವತ್ತು ಬಹುಶಃ ಈ ಒಂದು ಸರ್ಕಾರ ಬಂದ ಮೇಲೇ, ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ, ಅದರಲ್ಲೂ ವಿಶೇಷವಾಗಿ ನಾನು ಇದೆ ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ, ಇವತ್ತು ನಮ್ಮ ಕಾಡುಗಳನ್ನ ಗುರುತಿಸಕ್ಕಂತ ಕೆಲಸ ಮಾಡೋರು ಸಿದ್ದರಾಮಯ್ಯವ್ರ ಸರ್ಕಾರ ಬಂದಮೇಲೆ. ಎರಡೂ ಅವಧಿಲೂ ನಮ್ಮ ಕಾಡುಗಳನ್ನ, ಇವತ್ತು ನನ್ನೊಬ್ಬ ನಿಗಮನ ಇಲ್ಲದೆ ಇರ್ತಂದ್ರೆ ನಿಗಮನ ಸ್ಥಾಪಿಸಿ, ಸರ್ಕಾರ ಬಂದು 7 ತಿಂಗಳಿಗೆ ಕಂಪ್ನಿ ಆ್ಯಕ್ಟಲ್ಲಿ ಈ ಒಂದು ನಿಗಮನ ರಿಜಿಸ್ಟರ್ ಮಾಡಿಸ್ತಾರೆ. ರಿಜಿಸ್ಟರ್ ಮಾಡಿ ನಮಗೊಂದು ಅವಕಾಶ ಕೊಡ್ತಾರೆ. ನಿಡುವಳಲು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ವೇಳೆ ವೇದಿಕೆ ಮುಂದಿದ್ದ ಕೆಲ ಮಂದಿ ಇವ್ರು ಯಾರು ಅಂತ ಗುಸಪಿಸ ಅಂತ ಇರುವಾಗಲೇ ವೇದಿಕೆ ಮೇಲೆ ತಮ್ಮನ್ನ ಅಧ್ಯಕ್ಷರು ಪರಿಚಯಿಸಿಕೊಂಡ್ರು. ಅಧ್ಯಕ್ಷರು ಇವತ್ತು ಏನಿದ್ರ ನೂತನವಾಗಿ ನಿಡುವಳು ಈ ಒಂದು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಶಾಸಕರು ಬಂದು ಅನಿಸುತ್ತೆ. ಹೌದು, ಸೆಷನ್ ನಡೀತಾ ಇರ್ತಕ್ಕಂಥದ್ರಿಂದ ಬೆಳಗ್ಗೆ ಬಂದವರು ಶಾಸಕರು ಸಹ ಬಂದು ಬೆಳಗ್ಗೆ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಪಂಚಾಯಿತಿ ಕಟ್ಟಡ ಹಾಕಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಮಾತಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಅದೇನು ಇತ್ತೀಚಿನ ದಿನಗಳಲ್ಲಿ ಈ ಥರ ಒಂದು ಭವ್ಯವಾದ ಒಂದು ಕಟ್ಟಡಗಳಾಗ್ತದೆ. ಈ ಒಂದು ಕಟ್ಟಡವನ್ನು ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಈ ಒಂದು ತುಮಕೂರು ತಾಲೂಕಿನ ಯುವವರು ಇರ್ಬೋದು, ಮತ್ತು ಈ ಭಾಗದ ಪಂಚಾಯಿತಿಯ ಅಧ್ಯಕ್ಷರುಗಳಾಗಿರ್ಬೋದು, ಇವರೆಲ್ಲರ ಅಧ್ಯಕ್ಷರು ಮತ್ತು ಅವರ ಒಂದು ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಅವರೆಲ್ಲರ ಒಂದು ಪರಿಶ್ರಮ ಇರುತ್ತೆ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಅವರು ಸಹ ಪಾಪ ಅವರ ಒಂದು ಅವಧಿಯಲ್ಲಿ ಇವತ್ತು ಈ ಒಂದು ನಿಮ್ಮ ಒಂದು ಭಾಗಕ್ಕೆ ಒಂದು ಪಂಚಾಯಿತಿ ಕಟ್ಟಡವನ್ನು ಮಾಡಿಕೊಂಡಿದ್ದಾರೆ.
ಬಳಿಕ ಹೈಟೆಕ್ ಆಗಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ವಿಸಿಟ್ ಕೊಟ್ಟ ಅಧ್ಯಕ್ಷರು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿ ಇನ್ನೇನು ಹೊರಡಬೇಕನ್ನುವಷ್ಟರಲ್ಲೇ ಕಟ್ಟಡ ಉದ್ಘಾಟನೆ ನೇಮ್ ಬೋರ್ಡ್ನಲ್ಲಿ ಇವರ ಹೆಸರು ಹಾಗೂ MLC ರಾಜೇಂದ್ರ ಅವರ ಹೆಸರು ಮಿಸ್ ಆಗಿದ್ದನ್ನು ಗಮನಿಸಿದರು. ಕೂಡಲೇ PDO ಕರೆದು ಆಗಿರುವ ಪ್ರಮಾದ ಸರಿಪಡಿಸುವಂತೆ ತಾಕೀತು ಮಾಡಿದರು. ಜೊತೆಗೆ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿದ ಅಧಿಕಾರಿ ವರ್ಗ ಹಾಗೂ ಅಲ್ಲಿನ ಅಧ್ಯಕ್ಷರು ಜೊತೆಗೆ ಸದಸ್ಯರ ಕಾರ್ಯವನ್ನು ಪ್ರಶಂಸಿಸಿ ಅಲ್ಲಿಂದ ಸೀದಾ ಹೆಬ್ಬೂರು ಬಳಿಯ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದತ್ತ ಮುಖ ಮಾಡಿದರು. ನೋಡ್ರಿ ನಾನು ಹೇಳ್ತಿ ಕೇಳಿ, ಎಲ್ಲಿದೆ ಇನ್ವಿಟೇಷನ್? ಎಲ್ಲ ಕೊಡಲ್ಲ, ಮೊಬೈಲ್ ಕೊಡಲ್ಲ ಅಂತ. ನನ್ನ ಮೊಬೈಲ್ ಕೊಡ ಇರ್ಲಿ. ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರೆ ಅದೇನಾಗಲಿ. ತುಂಬಾ ಲೆಂತ್ ಸಿಗ್ತಾ ಇಲ್ಲ ನನಗೆ ಸರ್, ಇಷ್ಟೇ ಲಾಸ್ಟ್. ಹ್ಞೂನ್ರಿ, ನಾನು ಹೇಳೋದು ಈಗ ಬೇರೆ ಹಂಗೆ ಬೇರೆ ಈಗ ವಿಶೇಷ ಇನ್ನೊಂದು ಫಿನಿಶಿಂಗ್ ಮಾಡಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಹಾಕೋರಲ್ಲ, 2 ಲೈನ್ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿದ್ದಾರೆ. ಇರ್ಲಿ, ಅದು ಬಿಡಿ ಸರ್. ವಿಶೇಷ ಏನೇನೇ ಇರ್ಲಿ, ಬಟ್ ನಾನೇ ಅಂತಲ್ಲ, ಅದೊಂದು ಶಿಷ್ಟಾಚಾರ ಮಾಡಬೇಡಿ. ಸರ್ಕಾರದಲ್ವಾ ಇರ್ಲಿ ಅಲ್ಲ. ನಾವೇನು ನೋಡಿ ಪಾಪ ನೀವು ಕಷ್ಟಪಟ್ಟು ಇವತ್ತು ಇದು ಮಾಡೋದಿದೆಯಲ್ಲ, ಇವಾಗ ಸುಲಭದ ಕೆಲಸ. ಈಗ ಯಾವುದೋ ಒಂದು ಮದುವೆಗೆ ಹೋಗ್ತೀವಿ, ಅಲ್ಲೇನೋ ಒಂಚೂರು ಹೆಚ್ಚು ಕಡಿಮೆ ಆದಾಗ ಸಹಿಸ್ಕೊಂಡು ಹಚ್ಚಿಕೋಬೇಕು. ನಾವು ಏನಾಗುತ್ತೆ ಗೊತ್ತಾ, ಮದುವೆ ಮಾಡೋನಿಗೆ ಗೊತ್ತಿರೋದು ಕಷ್ಟ ಏನು ಅಂತ. ಈಗ ನಾವೆಲ್ಲ ಊಟಕ್ಕೆ ಹೋದ್ರೆ ಏನಾಗುತ್ತೆ ಹೇಳ್ರಿ, ಸುಮ್ಮನೆ ಕೂತ್ಕೊಂಡು ಏನೋ ಮಾತು. ಪ್ರಸಿದ್ಧ ಚಿಕ್ಕಣ್ಣಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಭಗವಂತನ ಆಶೀರ್ವಾದ ಪಡೆದು ತುಮಕೂರು ನಗರದಲ್ಲಿರುವ ಜಿಲ್ಲಾ ನಿಗಮಕ್ಕೆ ವಿಸಿಟ್ ಕೊಡಲು ಅಧ್ಯಕ್ಷರು ಹೊರಟರು. ಅಷ್ಟೊತ್ತಿಗಾಗಲೇ ಕಚೇರಿಯ ಸಮಯ ಮುಗಿಯುತ್ತಾ ಬಂದಿದ್ದರಿಂದ ಅಲ್ಲಿನ ಸಿಬ್ಬಂದಿ ಬಗ್ಗೆ ಕೂಡ ಕಾಳಜಿ ತೋರುತ್ತಾ ಕಚೇರಿ ಕಡೆಗೆ ಹೊರಟಿದ್ದ ಅವರನ್ನು ಕೆಲವರು ಅಡ್ಡಗಟ್ಟಿದ್ರು. ಮುಂದೇನಾಯಿತು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ತೇನೆ. ನಮಸ್ಕಾರ.